ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೀಡಿಯೋನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಮನಾಲಿ ವೀಡಿಯೋಸ್ ಅದು ಇದು ನೋಡಿರ್ತೀರ ನೀವು. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ನಾಳೆ ಯಶ್ ರಿಲೇಟಿವ್ಸ್, ನನ್ನ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ನೋಡಬೇಕು, ನಾಳೆ ಹೆಂಗೆ ಹೋಗುತ್ತೆ ನೋಡಬೇಕು. ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ, ನೋಡೋಣ ಹೆಂಗಾಗುತ್ತೆ. ಆ್ಯಂಡ್ ಊರಿಂದ ನಮ್ಮ ಕೊತ್ಮೀರಿ ಬಂದಿದ್ದಾರೆ. ಕಮಾನ್. ಏನಜ್ಜಿ ಬೈದ್ರಾ? ಬೈದ್ರಾ? ಏನಂತ ಬೈದ್ರಿ? ಚೆನ್ನಾಗಿ ಇಟ್ಕೊ ಬುಯ್ತೀನಿ ಸುಮ್ಮನಿರು. ಯಾರಿಗೆ? ಪವಿಗೆ. ಇವರೇ ನಮ್ಮ ಕೊತ್ಮೀರಿ. ಸೊ ನಮ್ಮ ಅತ್ತೆಯವರ ಅಮ್ಮ ಬಂದರು, ಇವತ್ತು ಬಂದರು. ಸೊ ನಾಳೆ ಇನ್ನು ಬರ್ತಾರೆ ಪೂಜೆಗೆ. ಎಲ್ಲ ವೀಡಿಯೋಸ್ ಬರುತ್ತೆ. ನಾವು ಸ್ಪಿತಿ ವ್ಯಾಲಿ ರೈಡ್ಗೆ ಹೋಗಿದ್ದು ಎಲ್ಲ ವೀಡಿಯೋಸು ಹಾಕ್ತಾ ಇರ್ತೀನಿ. ಇನ್ನೂ ಇದೆ ತುಂಬ ವೀಡಿಯೋಸ್ ಬರೋಕ್ಕೆ. ಸೊ ಇದು ಮುಂಚೆ ಹಾಕ್ತೀನೋ ಆಮೇಲೆ ಹಾಕ್ತೀನೋ ಐ ಡೋಂಟ್ ನೋ, ಬಟ್ ಒಟ್ನಲ್ಲಿ ಬರುತ್ತೆ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡ್ತಾಯಿರಿ. ಇವರೇ ನನ್ನ ವಿಡಿಯೋಗ್ರಫಿ ಮಾಡೋದು. ₹1 ಕೊಡಲ್ಲ ಅಷ್ಟೇ. ಆಲ್ರೆಡಿ ನಾನು ತುಳಸಿಗೆಲ್ಲ ಹೂವು ಹಾಕಿ ಪಾಟ್ನೆಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಇಲ್ಲಿ ಬಟ್ಲಿಗೆಲ್ಲ ಹೂವು ಹಾಕಿ ರೆಡಿ. ಇವರೇ ತಂದಿದ್ದು ಹೂವು. ಆಯಿತಾ ಮಾರ್ಕೆಟ್ ಶಾಪಿಂಗು? ಮಾರ್ನಿಂಗ್ ಹೋಗ್ಬೇಕು. ಮತ್ತೆ ಮಾರ್ನಿಂಗ್ ಹೋಗ್ಬೇಕಾ? ಇಲ್ಲಿ ಸುಮ್ಮನೆ ಹಿಂಗೆ ಒಂದು ಪ್ಲೇನ್ ಕರ್ಟನ್ ಬಿಟ್ಟು ರೆಡಿ ಮಾಡಿದ್ದೀವಿ. ಮ್ಯಾಂಗೋ ಹಾಕ್ಸ್ತಾ ಇದ್ದಾರೆ. ಅಲ್ಲ ಇವಾಗ ನಿಮ್ಗೆ ಸೈಡ್ ಒಂದು ಇಲ್ಲಿಂದ ಬರುತ್ತೆ, ಇಲ್ಲಿ ಬಂದ್ಬಿಡ್ತು ಒಂದು ಇಲ್ಲಿಗೆ ಲಾಸ್ಟ್ ಸಾಕು. ಹಿಂಗೆ ತಿರ್ಸ್ತಾ ಅಲ್ಲಿ ಸಪೋರ್ಟ್ ಇಲ್ಲ ಅಲ್ಲಿ. ಅದು ಬೊಂಬು ಕರೆಕ್ಟಾಗಿ ಪಾಯಿಂಟ್ ಬರ್ಬೇಕು. 5 ಅಡಿಗೆ ಒಂದು ಬೊಂಬು ಬರುತ್ತೆ. 5 ಅಡಿಗೆ ಒಂದು ಅಲ್ಲಿ ಸ್ಟಾಪ್. ಏನಾರು ಇಲ್ಲ ಎಷ್ಟು ದೂರ ಮುಂದಕ್ಕೆ ಎಷ್ಟು ದೂರ ಆಗುತ್ತೆ ಮೇಲೆ ಬರಲಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಬರಲಿ. ಅದು ಕ್ಲೋಸ್ಡ್ ಆಗಿದ್ರೆ ಚೆನ್ನಾಗಿರ್ತದೆ. ಹಲೋ, ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಎಷ್ಟಾಗಿದೆ ಅಂದರೆ 3 ಗಂಟೆ ಆಗಿದೆ ಬೆಳಗಿನ ಜಾವ. ಬೇಗ ಎದ್ದೆ, ರಂಗೋಲಿ ಹಾಕೋಣ, ಬಾಗಿಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸೊ ಬೇಗ ಬೇಗ ರಂಗೋಲಿ ಹಾಕಿ ಈಗ ನೆಕ್ಸ್ಟ್ ರೆಡಿ ಆಗಬೇಕು. ಮನೆ ಚೂರು ಕಸ ಗುಡಿಸಿ ಎಲ್ಲ ರೆಡಿ ಆಗಬೇಕು. 7:30 ಹಂಗೇನೋ ಪೂಜಾರಿಗಳು ಬರ್ತಾರಂತೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ. ಸೊ ಅಲ್ಲಿವರೆಗೂ ರಂಗೋಲಿ ಎಲ್ಲ ಹಾಕಿ ಆ್ಯಂಡ್ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪೂರ್ತಿ ವೀಡಿಯೋ ನೋಡಿ ರಂಗೋಲಿ ತೋರಿಸ್ತೀನಿ ಹೇಗಾಗ್ತಾಯಿದ್ದೀನಿ ಅಂತ. ಆ್ಯಂಡ್ ನಮ್ಮ ಅತ್ತೆ ನಮ್ಮ ಮಾವ ಮಾರ್ಕೆಟ್ಗೆ ಹೋಗಿದ್ದಾರೆ. ಬೇಗ 3 ಗಂಟೆಗೆ ಎದ್ದು ಹೂವುಗಳು ತರಬೇಕಾಗಿತ್ತು. ಸೊ ಅವ್ರು ಅದು ಮುಗಿಸೋಷ್ಟರಲ್ಲಿ ನಾನು ಎದ್ದು ಮುಗಿಸಿ ದೆನ್ ವಿಲ್ ಗೆಟ್ ರೆಡಿ.
ಆಯಿತಾ ಮತ್ತೆ ಶಾಪಿಂಗು. ನೋಡಿ ನೋಡಿ. ವಾವ್, ಬರ್ತೀನಿ ಮೇಲೆ. ಬೇಗ ಬಾ, ಬೌಲ್ಗೆ ಹಾಕ್ತೀನಿ. 10 ನಿಮಿಷ ಬರ್ತೀನಿ. ಒಂದೊಂದಕ್ಕೆ ಕವರ್ ಹೆಂಗೆ ಹಾಕಿದ್ದಾರೆ ನೋಡಿ. ಒಳಗೆ ಬಾ. ನೋಡಿ, ಇನ್ನೊಂದು ಕಲರ್ ಬೇಕು. ಮೂರು ಕಲರ್. ದೇವ್ರ ಮನೆ ಫುಲ್ ರೆಡಿ, ಆಲ್ ಸೆಟ್. ಹೂವು ಎಲ್ಲ ಹಾಕಿದೆ ಈಗಷ್ಟೇ. ಇದು ಬಾಗಿಲಿಗೆ ಮತ್ತು ಫ್ಲವರ್ಸ್ ಮಾಡಿದ್ದೀನಿ, ದೀಪಗಳು ರೆಡಿ ಮಾಡಿದ್ದೀನಿ. ಇನ್ನು ಪೂಜಾರಿ ಬಂದು ಹಾಯ್, ರೆಡಿನಾ? ಉಪವಾಸ ಮಾಡಬೇಕು. ನೆನ್ನೆ 2 ಸೇರಿ ತಿಂದಿದ್ದೀನಿ ನೈಟ್. ಆ್ಯಂಡ್ ಈ ಥರ ಬಾಗಿಲಿಗೆ ರಂಗೋಲಿ ಬಿಟ್ಟಿದ್ದೀನಿ ಹೊಸ್ಲಿಗೆ. ಇದು ಆ್ಯಂಡ್ ತುಳಸಿನ ಈಗ ರೆಡಿ ಮಾಡಿದ್ದೀನಿ. ಮೇಲೆ ಪೆಂಡಲ್ ಕೂಡ ಹಾಕಿದ್ದಾರೆ. ಈಗ ಅವ್ರು ಬಂದ್ಬಿಟ್ಟು ಸೈಡಲ್ಲಿ ಹಾಕ್ಕೊಡ್ತಾರಂತೆ ಇಲ್ಲೆಲ್ಲ ಕವರ್ ಮಾಡೋಕ್ಕೆ. ಸೊ ಯಾ ಚೆನ್ನಾಗಿ ಮಾಡೋದು ಸೆಲ್ಫಿ ವಿಡಿಯೋ ಅಲ್ಲಿ. ಸ್ವಲ್ಪ ಕರ್ಗಾಗ್ಬಿಟ್ಟಿದ್ದೀನಿ ಅನಿಸುತ್ತೆ ಟ್ರಿಪ್ಪಿಂದ. ಇನ್ನು 1 ತಿಂಗಳು ಮೇಲೆ ಹೋಗ್ಬೇಕು ನಮ್ಮ ಬೆಂಗಳೂರಲ್ಲಿ ಬೆಳಗಾಗಕ್ಕೆ ನಾನು.
ಕೊಟ್ರಾ ಸರಿ ಚೆನ್ನಾಗಿದೆ ಕುಂಕುಮ ಇಟ್ಕೊಳಕ್ಕೆ ಹಂಗೆ ಇರ್ಬಾರ್ದು. ಬನ್ನಿ ಗಂಟೆ ಮಂಗ ಓ ಸರ್ ಆ ತೆಂಗಿನಕಾಯಿ ಕೆಳಗೆ 100 ರೂಪಾಯಿ ನೋಟ್ ಎರಡು ಕಾಯಿನ್ಸ್ ಇಟ್ಕೊಳ್ಳಿ. ಗ್ರಹ ಆಶೀರ್ವಾದದಿಂದ ಇವತ್ತು ಈ ಮನೆಯಲ್ಲಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡ್ತಾ ಇದ್ದೀರಾ. ನಾವು ಏನು ಸಂಕಲ್ಪ ಅಂದ್ಕೊಂಡು ಮಾಡ್ತಾ ಇದ್ದೀವಿ, ಆ ಭಗವಂತ ಎಲ್ಲವೂ ಒಳ್ಳೇದು ಮಾಡಲಿ, ಸಮಸ್ತವು ಸನ್ಮಂಗಳ ಆಗಲಿ, ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೊಟ್ಟು ಭಗವಂತ ಸದಾ ನಮ್ಮನ್ನು ಕಾಪಾಡಲಿ ಅಂತೇಳಿ ಇಬ್ಬರು ಮನೆ ದೇವರಾದಂಥ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕುಂಕುಮ ತಗೊಳ್ಳಿ. ಇದೇ ಮೇಡಮ್. ಹಾಂ, ಹಿಂದ್ಗಡೆಯಿಂದ ಕೈ ಹಾಕಿ. ಅಖಂಡ ಸೋಮಂಗಲಿ ಭವ. ಅಲ್ಲೊಂದ ಅಲ್ಲಾಸ್ಬಿಡು ಕೆಳಗಡೆ ಇಡೀ ಜೋರಾಗಿ ಏನಾಗಲ್ಲ. ಈಶಾನ್ಯ ಶಂಕಿ ಚಕ್ರ ಇಜಮಂಗತಿ ಶ್ರೀಮಾನ್ ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷತೋ. ಮಾಲಾ ಧಾರಣ ಮುಹೂರ್ತ ಶುಭ ಮುಹೂರ್ತೋಸ್ಮಿತ್ಯನ ಗೃಹಂತು ಶುಭ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಬಲಗಾಲಿಟ್ಕೊಂಡು ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ತೀರಾ ನೋಡಿ. ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವರಾಹ ಕಲ್ಪೆ ಪುಷ್ಪಂ ಸರ್ವಸ್ಯ ಗ್ರಹಪುರೇಣ ಅರ್ಕಪುಷ್ಪಂ ಸಮರ್ಪಯಾಮಿ ಪತ್ರ ಪೂಜಾಂ ಕರಿಷ್ಯೆ. ಚಂಪಕಾ ಪತ್ರಂ ಸಮರ್ಪಯಾಮಿ ಸತ್ಯ ಸಂಕಲ್ಪಾನ್ಮ ಬಿಲ್ವ ಪತ್ರಂ ಸಮರ್ಪಯಾಮಿ ಸತ್ಯಾಧೀಶಾನ್ಮ ದೂರ್ವ ಯುಗ್ಮ ಪತ್ರಂ ಸಮರ್ಪಯಾಮಿ ಸಿದ್ಧ ರೂಪಾನ್ಮ ಸೇವಂತಿಕಾ ಪತ್ರಂ ಸಮರ್ಪಯಾಮಿ ಸತ್ಯ ಸೇವ್ಯಾನ್ಮ ಮರುಗಾ ಪತ್ರಂ ಸಮರ್ಪಯಾಮಿ ಗುಹಾನಮಂಗಲಂ ನಿರ್ಮಂ ತ್ರೈಲೋಕ್ಯ ತ್ರಿವಿರಾಭಃ ಸತ್ಯಾದೀಪ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ದಾಹಿಮಾನ ಕಚ್ಚೋರಾ ದಿವ್ಯ ಜ್ಯೋತಿ ನಮೋಸ್ತುತೆ. ಏಕಾದೀಪಂ ದರ್ಶಯಾಮಿ ಧೂಪದೀಪ ಅನಂತರ ಮಧ್ಯೆ ಆಚಮನಂ ಸಮರ್ಪಯಾಮಿ. ಆಚಮನಾನಂತರ ಮಧ್ಯೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓ ಪೂಜೆ ಮಾಡಿಬಿಡಿ. ಸಂತು ಯಜಮಾನಸ್ಯ ಕಾಮಾಃ. ದೂರ ಪ್ರಯಾಣ ಮಾಡಿ ಪುನಃ ಹಡಗನ್ನು ಹತ್ತಿ ನೋಡಿದಾಗ ಅದರಲ್ಲಿದ್ದ ಎಲೆ ಬಳ್ಳಿಗಳನ್ನು ಕಂಡು ಮಾವ ಹಾಗೆ ಮೂರ್ಛೆ ಬೀಳುತ್ತಾನೆ. ಆಗ ಅಳಿಯನು ಹೇಳುತ್ತಾನೆ, ಎಲೆ ಮಾವ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಅವಹಿತ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪಂಚಂಗರ ಮಧ್ಯೆ ಆಚಮನಂ ಸಮರ್ಪಯಾಮಿ. ಅಲ್ಲಿ ಇಟ್ಬಿಟ್ಟು ಹೋಗ್ತೇನೆ. ವಂದೇ ವಿಷ್ಣುಂ ಭವಭಯಹರಣಂ ಸರ್ವಲೋಕೈಕನಾಥಂ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಶ್ವಿನಾ ಶ್ರೀ ವೆಂಕಟ ನಿವಾಸಾಯ ಶ್ರೀ
ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ ಹೂಮಾಲೆ ಹಾಕಿದೆ ಮರದ ಕಾಲು ಮುಂದನಿಂದು ಸೌದಾಟಿ ಬಾರಮ್ಮ ಸೌಖ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಹೊಳೆ ಹರಿಸಿ ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತೋರಮ್ಮ ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಹೂಮಾಲೆ ಹಾಕಿರೆ ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಕೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾನು ಹಂಗೆ ಇದ್ದೀನಿ. ನಾಳೆ ಆಷಾಢ ಅಲ್ಲಪ್ಪ, ಕರ್ಕೊಂಡು ಹೋಗ್ತೀನಿ ಒಂದು ತಿಂಗಳು. ಅಲ್ಲ ನೀನಾದ್ರೂ ನೀನು ಹೂ ಅಂದ್ರೆ ಇವರು ನಾನೇ ಬ್ಯಾಕ್ ಪಾರ್ಟ್ ಮಾಡಿ ಕಳಿಸ್ತೀನಿ ಅಂತ ಚಿನ್ನಿ ಫಸ್ಟ್ ಆಷಾಢ ಕರ್ಕೊಂಡು ಹೋಗ್ತೀನಿ ಅಂತ ಓದ ಖುಷಿ ಆಗ್ಬಿಟ್ಟ. ಅನ್ನ ಸಾಕ ಸರ್? ನಮ್ಮ ಕೆಲಸ ಮಾಡೋಣ ನಮ್ಮ ಸ್ಟೈಲ್ ನಲ್ಲಿ. ತನ್ನದೇ ಆದ ವಿಶಿಷ್ಟವಾದ ಸ್ಟೈಲ್ ಇದ್ರೆ ಅದು ಹೆಚ್ಚು ಉಳಿಯುತ್ತಾರೆ. ಹಾಯ್, ಸೊ ನಾವೊಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೆನ್ನೆ ನಮ್ಮ ಮನೇಲಿ ಪೂಜೆ ಎಲ್ಲ ಆಯಿತು. ನೆನ್ನೆ ವೀಡಿಯೋ ಮಾಡೋಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಆದರು. ಊಟ ಟೈಮ್ಗೆ ಊಟ ಎಲ್ಲ ಇವರು ಬಡಿಸ್ಕೊಡ್ತಾಯಿದ್ರು ಮೇಲೆ. ಸೊ ಅದಾದಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ಎಲ್ಲ ಕೆಲಸಗಳಿತ್ತು. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿದ್ವಿ, ವೀಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಬಟ್ ಇವಾಗ ಏನಾಯಿತು ಅಂದರೆ ನಮಗೆ ಒಂದು ಪೋಸ್ಟ್ ಬಂದಿದೆ. ಆ ಪೋಸ್ಟು ತುಂಬ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್. ಯಾಕಂದರೆ ನಾವು ಈ ಪೋಸ್ಟ್ನ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿರೋ ಪೋಸ್ಟ್ ಆಫೀಸ್ಗೆ ಹೋಗಿದ್ವಲ್ಲ, ಇಂಡಿಯಾಸ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಪೋಸ್ಟ್ ಆಫೀಸ್, ನಮ್ಮ ರೀಸೆಂಟ್ ರೈಡ್ಗೆ ಹೋಗಿದ್ವಲ್ಲ, ಆ ಪೋಸ್ಟ್ ಆಫೀಸಲ್ಲಿ ನಾವು ಇದನ್ನು ಹಾಕಿದ್ದಿದ್ದು. ಸೊ ಇದು ಬಂದಿದೆ. ನಾವು ಬರೋದಿಲ್ಲ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ನಾನು ಬರೋದಿಲ್ಲ, ಅಲ್ಲಿಂದ ಹೆಂಗೆ ಬರುತ್ತೆ, ಇಷ್ಟು ಬೇಗ ಬಂದಿದೆ. ಅಲ್ಲಿಂದ ಹೆಂಗೆ ಬರುತ್ತೆ. ಆಮೇಲೆ ನಾವು ಗಮ್ ಹಾಕಿರಲಿಲ್ಲ, ನಾವು ಪೋಸ್ಟ್ ಮಾಡಬೇಕಾದ್ರೆ ಅಲ್ಲಿ ಗಮ್ಮು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಇಲ್ಲಿ ಗಮ್ ಹಾಕಿರಲಿಲ್ಲ, ಎಲ್ಲ ಬಿದೋಗುತ್ತೆ ಅಥವಾ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಿಜ ಖುಷಿಯಾಗೋಯ್ತು ಇದನ್ನ ನೋಡಿ ನಾವು. ಸೊ ಇಲ್ಲಿ ನಾನು ಎರಡು ಪೋಸ್ಟ್ ಮಾಡಿದ್ದೆ, ಒಂದು ನಮ್ಮ ಮನೆಗೆ ಮಾಡಿದ್ದೆ, ಎರಡು ಇಲ್ಲಿ ಮಾಡಿದ್ದೆ. ದಿಸ್ ಇಸ್ ಅ ರೈಡ್. ಮೋಸ್ಟ್ಲಿ ನಮ್ಮ ಅಪ್ಪಗೂ ಬಂದಿರ್ಬೋದು, ಕೇಳಬೇಕು, ಫೋನ್ ಮಾಡಿ ಕೇಳಿಲ್ಲ ನಾನು. ಎರಡು ನಮ್ಮ ಸ್ಪಿಟಿ ವ್ಯಾಲಿ ರೈಡ್ನ ಪೋಸ್ಟ್ ಮಾಡಿದ್ವಿ ನಾವು. ಸೊ ಇದನ್ನು ಪೋಸ್ಟ್ ಮಾಡಿದ್ವಿ, ಖುಷಿ ಆಗೋಯ್ತು. ಇಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದಿದ್ದೆ. ಇಲ್ಲಿ ಥ್ಯಾಂಕ್ ಯು ಹಸ್ಬೆಂಡ್, ಐ ಲವ್ ಯು ಅಂತ ಬರೆದಿದ್ದೆ. ಎರಡು ಪೋಸ್ಟ್ ಬಂತು ಫೈನಲಿ. ಖುಷಿ ಆಗೋಯ್ತು ನೋಡಿ, ನಾನು ಬರೋದೇ ಇಲ್ಲ ಅಂದ್ಕೊಂಡಿದ್ದೆ. ಇದನ್ನ ಅಲ್ಲಿ ಹಾಕಿದ್ದು ನೋಡಿ, ಜನ ಎಲ್ಲ ಹಾಕೋದು ನೋಡಿ ನಾನು ಬರೋದೇ ಇಲ್ಲ, ಇದು ಯಾಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂತು. ಸೊ ಹ್ಯಾಪಿ, ಫೀಲಿಂಗ್ ಗುಡ್. ಒಂದು ರೈಡದು ಪೋಸ್ಟ್ ಬಂತು, ನಮ್ಮ ರೈಡ್ದು. ಫುಲ್ ಹ್ಯಾಪಿ, ಖುಷಿ ಆಯಿತು. ನೈಸ್, ಚೆನ್ನಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿತ್ ಗುಡ್ ನೋಟ್. ಪೂಜೆ ಎಲ್ಲ ಮುಗೀತು, ಎಲ್ಲ ಸೂಪರಾಗಾಯಿತು ನೆನ್ನೆ ಪೂಜೆ ಕೂಡ. ಎಸ್, ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.